ಈ ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ರ ರತನ್ ಅವರೇ? ಒಂದು ಸ್ವಾಭಾವಿಕವಾದಂಥ ಮತ್ತು ಸಾಂವಿಧಾನಿಕ ಪ್ರಕ್ರಿಯೆ ಅರ್ಧದಷ್ಟು ಮುಗಿದಿದೆ. ಅದರ ಬಗ್ಗೆ ಚುನಾವಣಾ ಆಯೋಗ ಎಲ್ಲ ಮಾಹಿತಿಯನ್ನು ಕೊಟ್ಟು, ಚುನಾವಣಾ ಆಯೋಗ ಅಂತ ನಾನು ಯಾಕೆ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ, ಎಲ್ಲ ಒಂದು ಪ್ರೊಸೆಸನ್ನು ಮಾಡಿರುವಂಥದ್ದು ಇಂಡಿಪೆಂಡೆಂಟ್ ಬಾಡಿ ಆದಂಥ ಚುನಾವಣಾ ಆಯೋಗ. ಸಂವಿಧಾನದ ಆರ್ಟಿಕಲ್ 324 ಹಾಗೂ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಕ್ಟ್ಸ್ 1950ಯ ಸೆಕ್ಷನ್ 21 ಪ್ರಕಾರ ಚುನಾವಣಾ ಆಯೋಗಕ್ಕೆ ಸಂವಿಧಾನವೇ ಈ ಥರದ ಒಂದು ಪ್ರೊಸೆಸನ್ನು ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿದೆ. 20 ವರ್ಷ, ಜಸ್ಟ್ ರಿಮೆಂಬರ್, 20 ವರ್ಷ ಇದು ಆಗಿರಲಿಲ್ಲ. ಆನಂತರ ಈ ಒಂದು ಪ್ರೊಸೆಸ್ ಆಗಿದೆ, ಶುದ್ಧ ಆಗಬೇಕಾಗಿತ್ತು, ಆಗಿದೆ. ಇಲ್ಲಾಂದ್ರೆ ಮತದಾರರ ಪಟ್ಟಿ ಒಂಥರ ಡಿಕ್ಷನರಿ ಆಗಿಬಿಟ್ಟಿರುವ. ನನ್ನ ಪ್ರಕಾರ ಇನ್ನೂ ಒಂದು ತಿಂಗಳು ಕೊಟ್ಟಿದ್ದಾರೆ. ಏನಾದರೂ ಅದರಲ್ಲಿ ಏನಾದರೂ ಒಂದು ಡಿಸ್ಕ್ರಿಪೆನ್ಸಿ ಆಗಿದ್ದರೆ, ಕರೆಕ್ಷನ್ ಇದ್ದಿದ್ರೆ ಇನ್ನೊಂದು ತಿಂಗಳಿದೆ, ಮಾಡುವ ಏನಾದರೂ ಡಿಸ್ಕ್ರಿಪೆನ್ಸಿ ಇದ್ದಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ, ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅನ್ಸುತ್ತೆ ಈ ಒಂದು ಮತದಾರರ ಶುದ್ಧೀಕರಣ ಪ್ರಕ್ರಿಯೆ ನಡೆದಿದೆ, ಅದು ಕಮೆಂಡಬಲ್ ಹಾಗೂ ಇದರಿಂದಾಗಿ ಬೋಗಸ್ ವೋಟಿಂಗ್ ಏನಿದೆ ಅದು ತಡೆಯುತ್ತೆ ಹಾಗೂ ಮುಂದಿನ ದಿನಗಳಲ್ಲಿ ಫ್ರೀ ಅಂಡ್ ಫೇರ್ ಇಲೆಕ್ಷನ್ ನಡೀಲಿಕ್ಕೆ ಇದು ಸಹಾಯ ಆಗುತ್ತೆ.